ಬಂಟ್ವಾಳ ತಾಲೂಕು ಬಾಳೆಪುಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಕ್ಕುದಕಟ್ಟೆ ಕೊರಗರ ಕಾಲೋನಿಯ ಆಸುಪಾಸಿನ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಹಾಗೂ ಸಾರ್ವಜನಿಕರು ವಾಸಿಸುವ ಮನೆಗಳ ಪಕ್ಕದಲ್ಲಿ ಬೇರೆ ಬೇರೆ ಕಡೆಗಳಿಂದ ತ್ಯಾಜ್ಯಗಳನ್ನು ಶೇಖರಿಸಿ 20 ಅಡಿ ಆಳದ ಹೊಂಡದಲ್ಲಿ ಹಾಕುತ್ತಿದ್ದು ಪರಿಸರವಾಸಿಗಳಿಗೆ ರೋಗ ಭೀತಿ ಕಾಡುತ್ತಿದ್ದು ತಕ್ಷಣ ಇದನ್ನು ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಕರ್ನಾಟಕ ದಲಿತ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕ ಎಸ್ಪಿ ಆನಂದ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾತನಾಡಿದರು. ಈ ಸಮಸ್ಯೆಯಿಂದ ಪರಿಸರದಲ್ಲಿ ದುರ್ವಾಸನೆ ಹರಡಿ ಮಾರಕ ರೋಗಗಳಾದ ಡೆಂಗ್ಯೂ, ಮಲೇರಿಯಾ ಮುಂತಾದ ರೋಗಗಳಿಗೆ ಇಲ್ಲಿನ ಜನ ತುತ್ತಾಗುತ್ತಿದ್ದಾರೆ. ಈ ಹೊಂಡದ ಬದಿಯಲ್ಲಿಯೇ ಪಂಚಾಯತ್ ವತಿಯಿಂದ ಕೊರೆದ ಕೊಳವೆ ಬಾವಿ ಹಾಗೆ ಸರಕಾರದ ವತಿಯಿಂದ ತೋಡಿಸಲಾದ 2 ನೀರಿನ ಬಾವಿಗಳಿಗೆ ಈ ತ್ಯಾಜ್ಯ ಸಂಗ್ರಹದ ಕಲ್ಮಶ ನೀರು ಸೋರಿ ಬಾವಿಗಳ ಹಾಗೂ ಕೊಳವೆ ಬಾವಿಗಳ ನೀರನ್ನೇ ಈ ವಠಾರದಲ್ಲಿ ವಾಸಿಸುವ ಮಂದಿ ಕುಡಿಯಲು, ಅಡುಗೆ ಮಾಡಲು ಬಳಸುವಂತ ಪರಿಸ್ಥಿತಿ ಇದೆ. ಅದಲ್ಲದೆ ತ್ಯಾಜ್ಯದ ಪಕ್ಕದಲ್ಲಿಯೇ ಕಾರ್ಯಾಚರಿಸುತ್ತಿರುವ ಅಂಗನವಾಡಿಯಲ್ಲಿ 15 ಮಂದಿ ಪುಟ್ಟ ಮಕ್ಕಳು ಕೂಡ ಈ ಪರಿಸರದಲ್ಲಿಯೇ ಇದ್ದಾರೆ. ಇದರ ಸಮೀಪವೇ ಶಾಲೆ ಇದ್ದು ಇಡೀ ಬಾಳೆಪುಣಿ ವಠಾರವೇ ದುರ್ಗಂಧಮಯವಾಗಿದ್ದು ಕುಡಿಯಲು ಶುದ್ಧ ನೀರಿಲ್ಲದೆ ಉಸಿರಾಡಲು ಶುದ್ಧ ಗಾಳಿ ಇಲ್ಲದೆ ಬದುಕುತ್ತಿರುವ ಇಲ್ಲಿನ ಜನರ, ಮಕ್ಕಳ, ಮಹಿಳೆಯರ ಬದುಕೆ ನರಕ ಸದೃಶ್ಯವಾಗಿದೆ. ಈ ಸಮಸ್ಯೆಯನ್ನು ಪರಿಹರಿಸುವಂತೆ ವಿನಂತಿಸಿದರೂ ಗ್ರಾಮ ಪಂಚಾಯತ್ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಆರೋಪಿಸಿದರು. ಬಾಳೆಪುಣಿ ಗ್ರಾಮದಲ್ಲಿ ಪೌರ ಕಾರ್ಮಿಕರ ಮನೆಗಳು ಕೆಳಗಿದ್ರೆ ಮೇಲ್ಗಡೆ ಗ್ರಾಮ ಪಂಚಾಯತ್ ಕಚೇರಿ ಇದೆ. ಅದರ ಸುತ್ತಮುತ್ತಲಲ್ಲಿ ಅಂಗನವಾಡಿ ಇರಬಹುದು, ಅದೇ ರೀತಿ ಅಂಬೇಡ್ಕರ್ ಭವನ ಇದೆ, ಹಾಗೆ ಒಂದು ಗ್ರಂಥಾಲಯ ಕೂಡ ಇದೆ, ಅಂಗನವಾಡಿ ಇದೆ. ಹೀಗೆ ಈ ಪರಿಸರದ ಹತ್ತಿರನೇ ಅಲ್ಲಿ ಒಂದು ಡಂಪಿಂಗ್ ಯಾರ್ಡ್ ಮಾಡಿದ್ದಾರೆ. ಈ ಯಾರು ಗ್ರಾಮ ಪಂಚಾಯತಿನ ಒಂದು ಇಲಾಖೆ ತ್ಯಾಜ್ಯವನ್ನು. ಹಾಗೆ ಈ ತ್ಯಾಜ್ಯ ಏನಂದರೆ ಇವತ್ತು ಮಳೆ ನೀರೆಲ್ಲ ಅದಕ್ಕೆ ಬಿದ್ದು ಅದು ಕಂಪೋಸ್ ಆಗಿ ಆ ನೀರೆಲ್ಲ ನಮ್ಮ ಪೌರ ಕಾರ್ಮಿಕರು ಏನು ಕೊರಗರ ಕಾಲೋನಿ ಇದೆ ಅಲ್ಲಿ ಬರ್ತಾ ಇದೆ. ಹಾಗಿರುವಾಗ ಅವರ ಒಂದು ಪರಿಸರ ಕೂಡ ಇವತ್ತು ಒಂದು ದುರ್ನಾತ ಬೀರ್ತದೆ. ಅಲ್ಲಿ ಅವರಿಗೆ ಒಂದು ಜೀವಿಸಲಿಕ್ಕೆ ಸಹ ಕಷ್ಟ ಆಗ್ತದೆ. ಯಾಕಂದರೆ ಅಲ್ಲಿ ಅವರ ಬಾವಿ ಇದೆ, ಬಾವಿ ಕೂಡ ಕಲ್ಮಶವಾಗಿದೆ. ಇದನ್ನು ಯಾಕೆ ಈ ರೀತಿ ಒಂದು ಆ ಬಾಳೆಪುಣಿ ಗ್ರಾಮ ಪಂಚಾಯತ್ ಒಂದು ಸಂಬಂಧಪಟ್ಟ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಹುಶಃ ಅವರು ಕೊರಗರ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಥವಾ ದಲಿತರು ಇಲ್ಲಿ ಹತ್ತಿರದಲ್ಲಿ ಮಾಡಿದ್ರು ಆಗುತ್ತೆ ಎಂಬ ಉದ್ದೇಶದಿಂದ ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ಯಾಕಂದರೆ ಈ ಭಾರತ ದೇಶದಲ್ಲಿ ದಲಿತರಿಗಿರುವಂಥ ಒಂದು ವ್ಯತ್ಯಾಸ ಇಷ್ಟೇ. ಯಾಕಂದರೆ ನಮ್ಮ ಹತ್ತಿರ ಏನು ಕೂಡ ಮಾಡಿದ್ರು ಯಾರು ಸಹ ಕೇಳುವವರಿಲ್ಲ. ಅದು ಕಸ ಹಾಕ್ಬೋದು, ಬೇಕಾದರೆ ಸತ್ತ ಪ್ರಾಣಿಗಳನ್ನು ತಂದು ಎಸೆತಾರೆ. ಯಾಕಂದರೆ ನಾವು ಹಿಂದೆ ಮಾತಾಡೋದಿಲ್ಲ ನಮ್ಮ ಉದ್ದೇಶದಿಂದ. ಅಂದರೆ ನಾವು ಪ್ರಾಣಿಗೆ ಸಮವಾಗಿ ಎಂಬ ರೀತಿಯಲ್ಲಿ ನಮ್ಮನ್ನು ವರ್ತಿಸ್ತಾರೆ. ಅದರಿಂದ ಇದೆಲ್ಲ ಸರಿಯಲ್ಲ. ಯಾಕೆಂದರೆ ಇವತ್ತೇನು ಕೊರಗರ ಕಾಲೋನಿ ಇದೆ ಹತ್ತಿರದಲ್ಲಿ, ಅಲ್ಲಿ ಬಹಳಷ್ಟು ಜನರು ಸಹ ಇದ್ದಾರೆ ನಮ್ಮವರು. ಅಲ್ಲಿ ಪರಿಸರ ಕಲ್ಮಶವಾಗ್ತಿದೆ. ಅವರ ದೂರನ್ನು ಸಂಬಂಧಪಟ್ಟ ಇಲಾಖೆ ತಿಳಿಸಿದರೆ ಆದರೂ ಕೂಡ ಅವರು ಒಂದು ಗಾಢ ನಿದ್ರೆಯಲ್ಲಿದ್ದಾರೆ. ನಾವು ಈ ಹಿಂದೆ ನಾನು ಮತ್ತು ನಮ್ಮ ಎಸ್ಪಂದರು ಈ ಬಗ್ಗೆ ಸಂಬಂಧಪಟ್ಟ ಸಿಒಗೆ, ನಮ್ಮ ಜಿಲ್ಲಾ ಪಂಚಾಯತ್ ಸಿಒಗೆ ಅವರ ಹತ್ರ ವಿಷಯ ತಿಳಿಸಿದಾಗ ಅವರು ಸ್ಥಳಾಂತರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆನಂತರ ಇಷ್ಟ ತನಕ ಮಾಡಲಿಲ್ಲ. ನಾವು ಕೂಡ ಮೊನ್ನೆ ಭಾನುವಾರ ಕೂಡ ಅಲ್ಲಿ ನಾವು ವಿಸಿಟ್ ಮಾಡಿದ್ವಿ. ಅದ್ರ ಸತ್ಯ ವಿಷಯ ತಿಳ್ಕೊಂಡಂತ ನಾವು ಹೋದ್ವಿ. ಅದು ನಾವೆಲ್ಲ ವಿಡಿಯೋ ಮಾಡಿದ್ವಿ, ಫೋಟೋ ಎಲ್ಲ ತೆಗೆದ್ವಿ. ನೋಡಿದವಾಗ ಈ ಆಫೀಸ್ ಕೂಡ ಒಂದು 15 ಫೀಟ್ ಒಳಗಡೆ, ಅಂದರೆ ಮೇಲ್ಗಡೆ ಗ್ರಾಮ ಪಂಚಾಯತ್ ಬಾಳೆಪುಣಿ ಗ್ರಾಮ ಪಂಚಾಯತ್ ಇದು ಸ್ವಲ್ಪ ಗುಡ್ಡದಲ್ಲಿದೆ. ಈ ಗುಡ್ಡದಿಂದ ಸ್ವಲ್ಪ ಕೆಳಗಡೆ ಇರುವಂಥ ಕೊರಗರ ಮನೆ, ಅಲ್ಲಿ 1 ವರ್ಷದಿಂದ ಈಚೆಗೆ ಸುಮಾರು ಒಂದು 50 ಮನೆ ಮತ್ತು 12 ಕೊರಗ ಕಮಿಟಿ ಅವರ ಮನೆಯ ಡೈಲಿ ಕಸವನ್ನು ಅಂದರೆ ತ್ಯಾಜ್ಯವನ್ನು ಸಂಗ್ರಹಣ ಮಾಡಿ ಈ ಆಫೀಸ್ ಪಕ್ಕದಲ್ಲಿ, ಅಂದರೆ ಬಾಳೆಪುಣಿ ಪಂಚಾಯತ್ ಆಫೀಸ್ ಮೇಲ್ಗಡೆ ಆಫೀಸ್ ಕೆಳಗಡೆ ಮನೆ ಇರೋದು, ಅಲ್ಲಿ ತಂದು ರಾಸ ಹಾಕ್ತಾರೆ. ಇದು ದುರ್ವಾಸನೆಯಿಂದ ಕೂಡಿರುತ್ತದೆ. ಯಾಕಂದರೆ ಮಳೆಗಾಲದಲ್ಲಿ ನೀರೆಲ್ಲ ಬಂದು ಎಲ್ಲ ನೀರೆಲ್ಲ ಇದು ಕಲ್ಮಸ ನೀರೆಲ್ಲ ಇವರಿಗೆ ಬಾವಿ 2 ಕುಡಿಯುವ ನೀರು ಬಾವಿ ಇದೆ, ಬಾವಿಗೆ ನೀರು ಕೂಡ ಬರುತ್ತೆ ಮತ್ತು ಮನೆಗೆಲ್ಲ ಬರುತ್ತೆ. ಮತ್ತು ತುಂಬ ಸೊಳ್ಳೆಗಳು, ಯಾಕಂದರೆ ಈಗಾಗಲೇ ಡೆಂಗ್ಯೂ, ಮಲೇರಿಯಾ ಜ್ವರ ಎಲ್ಲ ಬಂದಿದೆ. ಹೀಗಿರುವಾಗ ಇದರ ಬಗ್ಗೆ ನಾವು ಕೂಡ ಒಂದು 2 ತಿಂಗಳ ನಿರಂತರವಾಗಿ ಪೊಲೀಸ್ ಕಮಿಷನರ್ ಕುಂದುಬರದ ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಕ್ಕೆ ಅದು ಗಂಭೀರವಾಯಿತು. ಇದರ ಬಗ್ಗೆ ಬಂಟ್ವಾಳ ತಾಲೂಕಿನ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಮೇಡಮ್ ಅವರು ಮತ್ತು ಬಂಟ್ವಾಳ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಇಲ್ಲಿನ ಸ್ಥಳಾಂತರ ಮಾಡಬೇಕು. ಯಾಕಂದರೆ ಈಗ ನಗರ ಬೇಡಿ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಬೇಕಾದಷ್ಟು ಜಾಗ ಇದೆ, ಈಗ ಖಾಲಿ ಜಾಗ ಇದೆ. ಇವತ್ತು ಮನೆ ಹತ್ತಿರದಲ್ಲಿ ಹಾಕುವಂತ ಏನು ಅವಶ್ಯಕತೆ ಇದೆ? ಯಾಕಂದ್ರೆ ಇವತ್ತು ಕೊರಗರು ಈಗಾಗಲೇ ಒಂದು ಅಭಿವೃದ್ಧಿಯಿಂದ ಕುಂಠಿತರಾಗಿದ್ದಾರೆ.
ಮತ್ತು ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರೋಕ್ಕಾಗದೆ ತುಂಬ ಒಂದು ಅನ್ಯಾಯ ಶೋಷಣೆದಲ್ಲಿದ್ದಾರೆ. ಈಗಿರುವಾಗ ಇವರ ಮನೆ ಹತ್ತಿರದಲ್ಲಿ ಹಾಕುವಂಥ ಉದ್ದೇಶ ಏನಿತ್ತು? ಈಗ ತರಾತುರಿಯಲ್ಲಿ ನಾವೊಂದು ಮೊನ್ನೆ ಕೂಡ DC ಮೀಟಿಂಗಲ್ಲಿ ಕೂಡ ಕುಂದಗೋಳ ಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ನಾವು ಖಂಡಿತವಾಗಿ ನಾವು ಪ್ರಸ್ತಾಪನೆ ನಾವು ಕಳಿಸ್ತೇವೆ, ಕೂಡಲೇ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ಕಡೆ. ಮತ್ತೊಂದು ಕಡೆ ತರಾತುರಿಯಲ್ಲಿ ಇದೇ ತಿಂಗಳು ಡಿಸೆಂಬರ್ 24ಕ್ಕೆ ನಮ್ಮ UT ಖಾದರ್ ಅವರು ಈಗ ಏನು ಸ್ವೀಕಾರ ಆಗಿ ಅಧ್ಯಕ್ಷರಾದ ಅವರು ಒಂದು ತ್ಯಾಜ್ಯದ ಘಟಕದ ಉದ್ಘಾಟನೆ ಮಾಡಲಿಕ್ಕೆ ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಯಾಕೆ ನಮಗೊಂದು ಸುಳ್ಳನ್ನು ಹೇಳ್ಬೇಕು? ಇವರು ತರಾತುರಿಯಲ್ಲಿ ಸೆಡ್ಡನ್ನು ನಿರ್ಮಿಸಿ ಒಣ ಕಸ ಅಂತ ಘಟಕ ಮಾಡಿದ್ದಾರೆ ಅದೇ ಪಕ್ಕದಲ್ಲಿ. ಇದು ಏನಾಗಿದೆ ಅಂದರೆ ತುಂಬ ಒಂದು ಶೋಷಣೆ. ಯಾಕಂದ್ರೆ ನಾವು ಫೋಟೋ ತೆಗೆದು ನೋಡಿದ್ದು ತ್ಯಾಜ್ಯ ಹಾಕಿದ್ದು ನೋಡಿ, ರಾಸಿ ಬಿದ್ದಿದ್ದೆಲ್ಲ. ಇದರಲ್ಲಿ ಪಾಂಪರ್ಸ್ ಇದೆ ಮಕ್ಕಳದು, ಮತ್ತೆ ಮಹಿಳೆಯರದ್ದು ಪಾಂಪರ್ಸ್ ಇದೆ, ಮತ್ತೆ ವಯಸ್ಸಾದರ ಪಾಂಪರ್ಸ್ ಇದೆ. ಇದು ನೋಡುವಾಗ ತುಂಬ ಅಸಹ್ಯ. ಒಬ್ಬರು ಇದು ಕಾಗೆಗಳು ಮತ್ತು ನಾಯಿಗಳು ಹೇಳ್ಕೊಂಡು ಬಾವಿಗೆ ಕುಡಿಯೋ ನೀರು ಬಾವಿಗೆಲ್ಲ ಆಗುತ್ತೆ, ಅದೇ ನೀರನ್ನು ಕುಡಿಬೇಕು. ಅದು ಅಲ್ಲದೆ ಈ ತ್ಯಾಜ್ಯವನ್ನು ಎಲ್ಲಿ ತಂದು ಹಾಕ್ತಾರೆ, ಅದರ ಪಕ್ಕದಲ್ಲಿ ಕೂಡ ಒಂದು ಬೋರ್ವೆಲ್ ಇದೆ, ಆ ಬೋರ್ವೆಲ್ ನೀರನ್ನು ಕೂಡ ಇವರು ಕುಡಿಬೇಕು ಅಂತ ಪರಿಸ್ಥಿತಿ ಇದೆ ನೋಡಿ. ಇದು ತ್ಯಾಜ್ಯದ ಘಟಕ ಮಾಡಿದೆ. ಇಲ್ಲಿ ಕಸ ತಂದು ರಾಸಿ ಹಾಕಿದೆ. ನಾವು ಮೊನ್ನೆ ಕಂಪ್ಲೇಂಟ್ ಕೊಟ್ಟೆ, ಈಗ ಮೇಲ್ಗಡೆ ತಗಡು ಸಿಟ್ಟು ಮುಚ್ಚಿದ್ದಾರೆ, ಯಾರು ಕಾಣಬಾರದು ಅಂತ. ಇದು ತರತುರಿ ಮುಚ್ಚಿ ಇದೇ ಬೋರ್ವೆಲ್ ಇದೆ. ಈ ಬೋರ್ವೆಲ್ ಇಡೀ 50 ಮನೆಗೆ ಮತ್ತು 12 ಕೊರತೆ ಕಮಿಟಿ ಮನೆಗೆ ಕುಡಿಯುವ ನೀರು ಇಲ್ಲಿ. ಇದು 20 ಫೀಟ್ ಆಳ ಇದೆ, ಗುಂಡಿ ತೋಡಿದ್ದಾರೆ. ಆ ಗುಂಡಿ ತೋಡಿ ಮೇಲ್ಗಡೆ ಕಸ ಕೂಡ ಹಾಕಿದ್ದಾರೆ. ಇದು ಇಷ್ಟು ಕಸ ಕಾಣುತ್ತೆ. ಅದೇ ತ್ಯಾಜ್ಯ ನೀರು ಅಂಶ, ಈ ನೀರು ಇದನ್ನ ನಾವು ನೀರು ಕುಡಿತಿದ್ದಾರೆ ಅಲ್ಲಿ ಊರಿನವರು ಹತ್ತಿರದಲ್ಲೇ ಇದನ್ನು ನಾವು ಮೊನ್ನೆ ಸ್ಪಾಟ್ ಬೇಕು ನಾವೇ ಪಟ ತೆಗೆದದ್ದು. ನಾವು ಹೇಳೋದು ಈಗಾಗಲೇ ಸುಮಾರು ಒಂದು 10 ಎಕರೆ ಮೀಸಲಿಟ್ಟಿದ್ದಾರೆ ಜಾಗ. ಆ ಜಾಗದಲ್ಲಿ ಈಗಾಗಲೇ ಖಾಲಿ ಜಾಗ ಇದೆ. ಇದೆಲ್ಲ ಪೈಪ್ ಎಲ್ಲ ತಂದ 10 ಎಕರೆ ಜಾಗ ಈ ಜಾಗದಲ್ಲಿ ಶಿಫ್ಟ್ ಮಾಡಿ ಅಂತ ಹೇಳೋದು ಒಪ್ಕೊಂಡಿದ್ದಾರೆ. ಆದರೂ ಸರ್ಕಾರ ಜಾಗ ಇದು ಕೂಡ, ಇದು ಬಾಲಪುರ ಪಂಚಾಯತಿಗೆ ಮೀಸಲಿಟ್ಟ ಜಾಗ, ಯಾವುದಾದ್ರೂ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ನಾವು ಹೇಳೋದು ಈ ಜಾಗದಲ್ಲಿ ನೀವು ಮಾಡಿ ಅಂತ ಹೇಳೋದು. ಅಲ್ಲಿ ಯಾವುದು ಮನೆ ಇಲ್ಲ, ಅದು ಸುತ್ತಮುತ್ತ ಸುಮಾರು ಒಂದು 20-30 ಎಕರೆ ಜಾಗ ಇರ್ಬೋದು. ಈ ನಿರ್ಜನವಾದ ಪ್ರದೇಶದಲ್ಲಿ ಮಾಡಿದ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಇದು ಮನೆ ಪಕ್ಕನ ಮಾಡಿದ್ರೆ ತುಂಬ ಸಮಸ್ಯೆ ಇದೆ ನೋಡಿ. ಇದು ಪಾಂಪರ್ಸ್, ಇದು ಕೂಡ ಪಾಂಪರ್ಸ್ ಇದು ಎಲ್ಲ ಮಕ್ಕಳದೆಲ್ಲ ಅಲ್ಲೇ ಮನೆ ಹತ್ತಿರನೇ. ಈ ಮನೆ ಹತ್ರ ಇದು ಕಸದ ರಾಶಿ ಆದ್ರೆ ಇಲ್ಲೊಂದು 10 ಫೀಟ್ನಷ್ಟು ಅಂಗನವಾಡಿ ಇದೆ. ಅಲ್ಲಿ 15 ಮಕ್ಕಳು ಬರ್ತಾರೆ, ಚಿಕ್ಕ ಮಕ್ಕಳು, ಅಂಗನವಾಡಿ ಮಕ್ಕಳು. ಅವ್ರ ಹತ್ರ ಉಸಿರಾಟ ಆದ್ರೆ ಏನು ಶ್ವಾಸಕೋಶ ಸಮಸ್ಯೆ, ವೈರಸ್ ಆಗ್ತದೆ ಬೇಗ ಅಲ್ವಾ, ಅದಷ್ಟು ಜಾನ ಅಲ್ವಾ. ಅದರ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಇದೆ, ಅದರ ಪಕ್ಕದಲ್ಲಿ ಗ್ರಂಥಾಲಯ ಇದೆ, ಅದರ ಪಕ್ಕದಲ್ಲಿ ಇದು ಬಾಲಪುರ ಪಂಚಾಯತ್ ಹತ್ತಿರದಲ್ಲಿ ಒಂದು 15 ಫೀಟ್ 20 ಫೀಟು ಕಸದ ಮುಂಭಾಗದಲ್ಲಿ 15 ಮಕ್ಕಳು ಬರ್ತಾರೆ. ನಾವು ಇದನ್ನು ಈಗಾಗಲೇ ಅದನ್ನ UT ಖಾದರ್ ಉದ್ಘಾಟನೆ ಮಾಡ್ಲಿಕ್ಕೆ ಈಗ ತಯಾರು ಮಾಡುತ್ತೆ ನೋಡಿ. ಇದು ಶೆಡ್ ಕಟ್ಟಿದ್ರೆ ಒಂದು ನೋಡಿ, ಹೊಸದಾಗಿ ಶೆಡ್ ಕಟ್ಟಿದ್ದು, ಇದು ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾರಂತೆ. ನಾವು ಹೇಳಿದ್ರೆ ಇದನ್ನ ಕೂಡಲೇ ಅದನ್ನ ತಡೆ ಹಿಡಬೇಕು. ನಾವು ಬೇರೆ ಕಡೆಗೆ ನೀವೇನು DC ಅವರು ಮತ್ತು ಜಿಲ್ಲಾ ಪಂಚಾಯತಿ CO ಅವರು ನಮಗೇನು ಭರವಸೆ ಕೊಟ್ಟಿದ್ದೀವಿ ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಂತ, ಅದು ಸ್ಥಳಾಂತರ ಮಾಡಬೇಕು. ಇಲ್ಲದ್ರೆ ನಾವು ಅದನ್ನ ಉಗ್ರವಾದ ಬಾಲೆಪುನಿ ಪಂಚಾಯತ್ ಎದುರು ನಾವು ಪ್ರತಿಭಟನೆ ಮಾಡ್ತೀವಂತ ಈ ಮೂಲಕ ನಾವು ಜಿಲ್ಲಾ ಆಡಳಿತಕ್ಕೆ ಮತ್ತು ಜಿಲ್ಲಾ ಪಂಚಾಯತಿ CS ಅವರಿಗೆ ಮತ್ತು ಗ್ರಾಮ ಪಂಚಾಯತ್ ಅವರಿಗೆ CO ಅವರಿಗೆ ಕೂಡ ನಾವು ಈ ಮೂಲಕ ಒತ್ತಾಯ ಮಾಡ್ತಿದ್ದೇವೆ. ಯಾಕಂದ್ರೆ ತುಂಬಾ ಅನ್ಯಾಯ ಆಗ್ತಾ ಉಂಟು. ಸುದ್ದಿಗೋಷ್ಠಿಯಲ್ಲಿ ಯಶವಂತ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.